Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಯಾರಾದರೂ ಬಂದು ನೋಡ್ತಿದ್ರೆ ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಬೆಳಗ್ಗೆ ಎದ್ದು ಪೂಜೆ ಮಾಡಿ ನಾನು ಆಫೀಸ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ. ಇದು ಹೊಸದಾಗಿ ಆಚೆಯವ್ರದ್ದು ಫ್ರೈಡ್ ರೈಸ್ದು ಪೌಡರ್ ಬಂದಿದೆಯಲ್ಲ, ಇದಂತೂ ಸಿಕ್ಕಾಬಟ್ಟೆ ಹೇಳ್ತೀನಿ, ತುಂಬಾ ಖಾರ ಇದೆ. ಸೊ ಯಾರೆಲ್ಲ ಅದನ್ನು ಟ್ರೈ ಮಾಡಿಲ್ವೋ, ನಿಮ್ಗೆ ತುಂಬ ಖಾರ ಇಷ್ಟ ಆದರೆ ಅದನ್ನು ಟ್ರೈ ಮಾಡಿ, ಇಲ್ಲಾಂದ್ರೆ ತುಂಬಾ ಖಾರ ಇದೆ. ಸೊ ಅದನ್ನು ಮಾತ್ರ ತೊಗೊಳೋದಕ್ಕೆ ಹೋಗ್ಬೇಡಿ. ಆ್ಯಂಡ್ ನಾನು ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬರೋಷ್ಟರಲ್ಲಿ ಸಿಕ್ಕಾಬಟ್ಟೆ ಟಯರ್ಡ್ ಆಗಿತ್ತು ಆ್ಯಂಡ್ ಸ್ವಲ್ಪ ತಲೆ ಬೇರೆ ನೋವ್ತಾಯಿತ್ತು ಅಂಥೇಳಿ ಒಂದು ಗ್ಲಾಸ್ ಕಾಫಿನ ಕುಡಿದು ರಿಲ್ಯಾಕ್ಸ್ ಮಾಡಿಕೊಂಡೆ. ಮಮ್ಮಿ, ಏನಿದು ಸ್ಪೆಷಲು? ಒಂದು ಸ್ಪೆಷಲ್ ರೆಸಿಪಿ ಮಾಡ್ಕೊಡ್ತೀನಿ ನಿಮಗೆ. ಓಕೆ. ಮೊಸರು, ಬಾಳೆಹಣ್ಣು, ಕಜ್ಜಾಯ. ಏನು ಮಾಡ್ತೀರಾ ಇದರಲ್ಲಿ? ಸೊ ಇದನ್ನೆಲ್ಲ ಮಾಡಿ ಒಂದು ಸ್ಯಾಲೆಡ್ ಥರ ಮಾಡ್ಕೊಡ್ತೀನಿ. ಓಕೆ ಓಕೆ. ಹಿಂಗೆ ಮಾಡೋದು? ಮೊಸರು ಓಕೆನಾ, ಅದಕ್ಕೆ ಒಂದು ಬಾಳೆಹಣ್ಣು ಕಟ್ ಮಾಡಿ ಹಾಕೋಣ. ಓಕೆ. ಆಮೇಲೆ ಕಜ್ಜಾಯನ ಪೀಸ್ ಮಾಡಿ ಹಾಕಿ ತಿಂದರೆ ಸೂಪರ್. ಓ, ಇದು ಡ್ಯಾಡಿ ಮಾಡ್ತಿದ್ದಿದ್ದು ರೆಸಿಪಿ? ನಮ್ಮೂರ ಕಡೆ ಎಲ್ಲ ಮಾಡ್ತೀವಲ್ವ ಹಾಗೆ. ಓಕೆ, ಸರಿ. ಓ, ಡ್ಯಾಡಿದು ಇದು ಫೇವ್ರೇಟ್ ಅಲ್ವಾ ಮಮ್ಮಿ? ಇವಾಗ ನೆಕ್ಸ್ಟ್ ಸಕ್ಕರೆ ಹಾಕ್ಲಾ? ಇದೇ ಸ್ವೀಟ್ ಸಾಕು. ಸಾಕು, ಇದೇ ಸ್ವೀಟ್. ಇನ್ನು ಸಕ್ಕರೆ ಹಾಕಿದ್ರೆ ತುಂಬ ಸ್ವೀಟ್. ಬಾಳೆಹಣ್ಣು ಸ್ವೀಟ್ ಇರುತ್ತೆ, ಕಜ್ಜಾಯನೂ ಸ್ವೀಟ್ ಇದೆ. ಸೊ ಸಾಕು. ಬೇಕು ಅಂದರೆ ನೋಡು, ನಿಮ್ಗೆ ಬೇಕು ಅಂದರೆ ಹಾಕೋ. ಓಕೆ, ನೀವು ಒಂದು ಸ್ಪೂನ್ ತಿನ್ಬಿಟ್ಟು ಹೇಳಿ ಹೆಂಗಿದೆ ಅಂತ. ಯಾವಾಗಲೂ ನಾನೇ ತಿಂತೀನಲ್ವಾ. ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೀಸರಲ್ಲಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಐಸ್ ಥರ ಇರುತ್ತೆ. ಬಟ್ ಈ ಥರ ಅವಾಗಲೇ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಓಕೆ ಓಕೆನಾ. ದೀಪಾವಳಿ ಟೈಮ್ ಬಂದಾಗ ಕಜ್ಜಾಯ ಜಾಸ್ತಿ ಮಾಡಿದಾಗ ಇದೇ ಮಾಡೋದು. ಅವ್ರ ಡ್ಯಾಡಿಗೆ ಇದೆ ಈ ಥರ ತಿಂದ್ರೇ ಇಷ್ಟ. ಹೌದು, ಅಜ್ಜಿ ತಾತ ಎಲ್ಲ ಹೀಗೆ ತಿಂತಾ ಇದ್ದಿದ್ದು. ಸೊ ಹಂಗೆ ಅದಕ್ಕೆ ಮೊಮ್ಮಗಳು ಮಾಡಿಕೊಡ್ತಾ ಇದ್ದೀವಿ. ಓಕೆ, ತಿನ್ನಿ, ಹೆಂಗಿದೆ ಟೇಸ್ಟ್ ಹೇಳಿ. ಕಜ್ಜಾಯ ಅಲ್ಲಿಗೆ ಬೇಕಾ ಸ್ವೀಟು? ಬೇಡ ಅಲ್ಲ, ಸಾಕಲ್ಲ. ಇವಾಗ ನಾನು ತಿನ್ನಲಾ? ಓಕೆ, ನಾನೇ ತಿನ್ನಿಸ್ತೀನಿ. ಓಕೆ. ಸಕ್ಕರೆ ಹಾಕ್ಕೊಳ್ತಾರೆ, ಬಟ್ ನಮಗೆ ಸಾಕು. ಹುಳಿ ಹುಳಿ ಸ್ವೀಟು ಹಣ್ಣು. ಸೊ ಎಷ್ಟು ಚೆನ್ನಾಗಿದೆ ಅಲ್ಲ. ನನಗಂತೂ ಈ ಸ್ನ್ಯಾಕ್ಸು ತುಂಬಾ ಇಷ್ಟ ಆಗುತ್ತೆ. ತುಂಬಾ ಇಷ್ಟಪಟ್ಟು ತಿನ್ನೋದ್ರಲ್ಲಿ ಈ ಒಂದು ಸ್ನ್ಯಾಕ್ಸ್ ಕೂಡ ಒಂದು ನನ್ನ ಫೇವ್ರೇಟು. ಆ್ಯಂಡ್ ಮನೇಲಿ ಕಜ್ಜಾಯ ಇದ್ದರೆ, ಬಾಳೆಹಣ್ಣಿದ್ರೆ, ಸೊ ಈಗ ಇದ್ದಂತೂ ಹಬ್ಬ. ನನಗೆ ನಮ್ಮ ಅಪ್ಪನಿಗೆ ಇದು ತುಂಬಾ ಫೇವ್ರೇಟು. ಸೊ ಕಜ್ಜಾಯ ಇದ್ದರೆ ನಾವು ಹೀಗೆ ಮಾಡ್ಕೊಂಡು ತಿನ್ನೋದು. ಮಮ್ಮಿ, ಏನು ಸ್ಪೆಷಲ್ಲು? ಮೆಣಸಿನ್ಕಾಯಿ ಬಜ್ಜಿ. ವಾವ್, ಏನಿವತ್ತು? ನಿಮಗೆ ಇಷ್ಟ ಅಲ್ವಾ? ಓಕೆ, ಅದಕ್ಕೆ. ಮತ್ತು ಚಳಿ ಬೇರೆ, ಚಳಿಗೆ ಮೆಣಸಿನ್ಕಾಯಿ ಬಜ್ಜಿ. ಸೋರೆಕಾಯಿ ಸಾಂಬಾರು. ಥ್ಯಾಂಕ್ಸ್ ಮಮ್ಮಿ, ಥ್ಯಾಂಕ್ಸ್ ಮಮ್ಮಿ. ಏನು ಮಮ್ಮಿ, ಇನ್ನೊಂದು ಸ್ಪೆಷಲು? ಆಲೂಗಡ್ಡೆ ಬಜ್ಜಿ. ಓ, ನಮ್ಮ ಮನೆಯಲ್ಲೇ ಹಿಂಗೆ ಅಲ್ವಾ ವೆರೈಟಿ. ಇದು ಅದು ನಿನಗಿಷ್ಟ, ಇದು ನನಗಿಷ್ಟ. ಅದು ನನಗಿಷ್ಟ. ಒಂದೇ ಥರ ಬೇಡ ಅಂಥೇಳಿ ಓಕೆ, ಆಲೂಗಡ್ಡೆ ಹಾಕಿ. ಸೊ ಸೈಡಲ್ಲಿ ಏನು ಮುದ್ದೆನಾ? ಮುದ್ದೆ. ವಾವ್, ಓಕೆ. ಇದು ಸಿಹಿ ಗೆಣಸು. ಇದನ್ನು ಚೆನ್ನಾಗಿ ಬೇಯಿಸಿ ಇದಕ್ಕೆ ಸಕ್ಕರೆ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಈ ಥರ ತಿಂತಿರಲಿಲ್ಲ. ನನಗೆ ಈ ಥರ ತಿನ್ನೋದಕ್ಕೆ ನಮ್ಮ ಆಫೀಸಲ್ಲಿ ಹೇಳ್ಕೊಟ್ಟಿದ್ದು ಆ್ಯಕ್ಚುಲಿ. ಮಮ್ಮಿ, ಹೇಗಿದೆ ನಾನು ಮಾಡಿಕೊಟ್ಟಿರೋ ಸ್ಪೆಷಲ್ ಸ್ನ್ಯಾಕ್ಸ್? ಸೂಪರಾಗಿದೆ, ಚೆನ್ನಾಗಿದೆ ಅಲ್ಲ. ಸೊ ಯೂಶಲಿ ನಾರ್ಮಲಾಗಿ ಗೆಣಸನ್ನ ಬರೀ ಹಾಗೆ ಬೇಯಿಸ್ಕೊಂಡು ತಿನ್ನೋ ಬದಲು ಈ ಥರ ಸಕ್ಕರೆ ಹಾಕ್ಕೊಂಡು ತಿನ್ನೋ ಚೆನ್ನಾಗಿದೆಲ್ಲ. ಸೊ ನೆಕ್ಸ್ಟ್ ಟೈಮಿಂದ ಈ ಥರನೇ ತಿನ್ನಿ, ಓಕೆನಾ? ಕಾಫಿ ಕುಡಿಬೇಕು ಅಂತ ಅನಿಸ್ತು. ಸೊ ಕಾಫಿ ಮಾಡೋಣ ಅಂತ ಬಂದರೆ ಹಾಲು ಉಗಿಸಿ ಕಿಚನ್ ಎಲ್ಲ ಗಲೀಜು ಮಾಡಿಟ್ಟಿದ್ದೀನಿ.
ನಮ್ಮಮ್ಮ ಏನಾದ್ರು ಬಂದು ನೋಡಿದ್ರೆ ನನಗೆ ಸರಿಗೆ ಮಾಡ್ತಾರೆ ಪೂಜೆನ. ನಮ್ಮಮ್ಮ ನೋಡೋಕ್ಕಿಂತ ಮುಂಚೆ ಫಸ್ಟು ಬೇಗ ಇದನ್ನು ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಕೆಲಸ ಏನು ಅಂತ ನೋಡ್ತೀನಿ. ನನಗೆ ಕಾಫಿ ಸಿಕ್ಕಾಪಟ್ಟೆ ಫೇವ್ರೇಟು. ಹಂಗಂತ ಹೇಳಿ ನಾನು ರೆಗ್ಯುಲರಾಗಿ ಕುಡಿಯೋದಕ್ಕೆ ಹೋಗಲ್ಲ. ಯಾವಾಗಾದರೂ ನನಗೆ ಕುಡಿಬೇಕು ಅಂತ ಅನಿಸ್ದಾಗ ಮಾತ್ರ ನಾನು ಕಾಫಿ ಕುಡಿತೀನಿ. ಆ್ಯಂಡ್ ಅದ್ರ ಜೊತೆಗೆ ಕಾಂತಾರ ಮೂವಿ ಬೇರೆ ಹಾಕಿದ್ರು. ಈ ಮೂವಿ ಆಲ್ರೆಡಿ ನಾನು ಥಿಯೇಟ್ರಲ್ಲಿ ನೋಡಿದ್ದೆ, ಬಟ್ ಟಿ ವಿಲಿ ಹಾಕಿದಾಗ ಆ ವೈಬ್ಸೇ ಬೇರೆ. ನಿಜವಾಗ್ಲೂ ತುಂಬಾ ಒಂಥರ ಖುಷಿ ಆಗುತ್ತೆ. ಒಂದು 10 ಸತಿ ಹಾಕಿದ್ರೂ ನೋಡಬೇಕು ಅಂತ ಅನಿಸುತ್ತೆ ಅಂಥ ಮೂವಿ. ರೀಸೆಂಟ್ ಕನ್ನಡ ಮೂವೀಸಲ್ಲಿ ನನಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ಆಗಿರೋವಂಥದ್ದು. ಆ್ಯಂಡ್ ಟಿ ವಿ ನೋಡ್ತಾ ನಾನು ಡಿನ್ನರ್ನ ಕೂಡ ಮುಗಿಸ್ಕೊಂಡೆ. ಆ್ಯಂಡ್ ಡಿನ್ನರ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಆ್ಯಂಡ್ ಬಿಸಿನೀರನ್ನ ಕುಡಿದು ನನ್ನ ಡೇನ ಎಂಡ್ ಮಾಡಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.